ವೆಲ್ಕಮ್ ಟು ಅನು ಲೈಫ್ ಸಾಗಾ. 2 ವಿಡಿಯೋಸ್ ಫುಡ್ ವ್ಲಾಗ್ಸ್ ಮಾಡಿದ್ದೆ, ಹಾಗಾಗಿ ಇವಾಗ ಸ್ವಲ್ಪ ಚೇಂಜ್ ಇರ್ಲಿ ಅಂದ್ಬಿಟ್ಟು ಕಬ್ಬನ್ ಪಾರ್ಕ್ ಅಲ್ಲಿ ನಡೆಯೋ ಫ್ಲವರ್ ಶೋ ಮಾಡೋಣ ಅನ್ಕೊಂಡೆ. ವಿಂಟರ್ ಸೀಸನ್ ಆಗಿರೋದ್ರಿಂದ ಮೋಡಗಳ ಮಧ್ಯೆ ಸೂರ್ಯ ಮರೆಯಾಗಿರುತ್ತೆ. ಆದ್ರೆ ನೋಡಿ ನೋಡಿ ನೋಡಿ, ಇಲ್ಲಿ ಫ್ಲವರ್ಸ್ ಅಲ್ಲಿ ಸೂರ್ಯನ ಅವರು ಸೃಷ್ಟಿ ಮಾಡಿದ್ದಾರೆ. ಹೂವೆ 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 ಅನ್ನೋ ಹಾಗೆ ಕಬ್ಬನ್ ಪಾರ್ಕ್ ತುಂಬಾ ಬರೀ ಹೂಗಳೇ ತುಂಬಿಕೊಂಡಿದ್ದು. ನೋಡಿ, ನಿಮ್ಗೆ ಕಾಣ್ತಿದೆ ಎಷ್ಟು ಫ್ಲವರ್ಸ್ ಕಾಣ್ತಿದಾವೆ. ಒಂದೊಂದು ರೀತಿ ಫ್ಲವರ್ಸ್ ನೋಡೋಣ ಅಂತ ಹೋದ್ರೆ ಅಲ್ಲಿ ಫ್ಲವರ್ಸ್ ಗಳು ಮಾತ್ರ ಅಲ್ಲದೆ ಕನ್ನಡದ ಬಾವುಟಗಳು ಕೂಡ ರಾರಾಜಿಸ್ತಾ ಇದ್ವು. ಹೇಳಿ ಕೇಳುವ ನವೆಂಬರ್ ತಿಂಗಳಲ್ವಾ. ಕಾಮನಬಿಲ್ಲಲ್ಲಿ ಕಾಣೋದು ಬರೀ 7 ಬಣ್ಣಗಳಾದರೂ ಕಬ್ಬನ್ ಪಾರ್ಕ್ ಅಲ್ಲಿ ಕಾಣೋದು ಸಾವಿರಾರು ಬಣ್ಣಗಳು. ಯಾಕಂದ್ರೆ ಅಷ್ಟು ಫ್ಲವರ್ಸ್ ಇದ್ದು. ಎಷ್ಟೊಂದು ಬಣ್ಣಗಳ್ರಿ. ಹೂ ಗಿಡಗಳ ಬಗ್ಗೆ ಒಲವಿದ್ದವರಿಗೆ ಇದು ಪರ್ಫೆಕ್ಟ್ ಪ್ಲೇಸ್. ಅದಕ್ಕೆ ಎಂಟ್ರಿ ಫೀಸ್ 30 ರೂಪೀಸ್ ಆಗಿದ್ದು, ನೀವು ಒಳಗೆ ಕಾಲಿಟ್ಟಷ್ಟೇ ಒಂದು ಹೂವಿನ ಪ್ರಪಂಚಕ್ಕೆ ಕಾಲಿಟ್ಟಂಗಾಗುತ್ತೆ. ಅಲ್ಲಿ ಹೂಗಳೆಲ್ಲವೂ ನಿಮಗೆ ಸ್ವಾಗತ ಕೊಡ್ತಿರ್ತವೆ. ಈ ಹೂಗಳನ್ನೆಲ್ಲ ನೋಡ್ತಾ ಅದರ ಸೌಂದರ್ಯಗಳನ್ನ ಸವಿತಾ ಮುಂದಕ್ಕೆ ಹೋದ್ರೆ ಆ ಹೂಗಳಿಂದನೇ ಮಾಡಿರುವ ಕರಕುಶಲತೆಗಳನ್ನ ನೀವು ಕಾಣಬಹುದು. ಈಗ ಒಂದೊಂದಾಗಿ ತೋರಿಸ್ತೀವಿ, ನೋಡ್ತಾ ಬನ್ನಿ. ತುಂಬಾ ಚೆನ್ನಾಗಿ ಮಾಡಿದ್ರಲ್ವಾ ರಥನ? ಈ ರಥ ಯಾವ ದೇವಸ್ಥಾನದಲ್ಲಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ, ಹೂಗಳಿಂದ ಮಾಡಿರುವ ಹಣ್ಣುಗಳು. ನೋಡಿ, ನೀರಿಂದ ಮೀನು ಆಚೆ ಬಂದು ಕಬ್ಬನ್ ಪಾರ್ಕ್ ಅಲ್ಲಿ ಬಂದು ಕೂತಿದೆ. ರೈತ, ಕೋಳಿಗಳು ಮತ್ತೆ ಟ್ರ್ಯಾಕ್ಟರ್ ಗಳನ್ನ ಹೂಗಳಿಂದನೇ ಸೃಷ್ಟಿ ಮಾಡಿದ್ರು. ಇವೆಲ್ಲ ನೋಡಿದಾಗ ನಮಗೆ ಹಳ್ಳಿ ವಾತಾವರಣ ನೆನಪಾಯ್ತು. ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ, ನಿನ್ನ ಮುಂದೆ ಫೋಟೋ ತೆಗೆಸ್ಕೊಂಡ್ ನಾನ್ ಖುಷಿ ಪಟ್ಟೆ. ನೋಡಿ, ಚಿಟ್ಟೆ ಕೂಡ ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲ ನೋಡ್ತಾ ಹಾಗೆ ನೀವು ಮುಂದೆ ಬಂದ್ರೆ ನಿಮ್ಗೆ ಪುಣ್ಯಕೋಟಿ ಕಥೆ ಪ್ರತಿಬಿಂಬಿಸೋ ಕಲ್ಲಿನ ವಿಗ್ರಹಗಳು ಮತ್ತು ಮರದ ಕೆತ್ತನೆಗಳನ್ನ ನೋಡಬಹುದು. ಈ ಆರ್ಟ್ ಗಳನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ತುಂಬಾ ಖುಷಿ ಆಗತ್ತೆ. ಹಾಗೆ ಮುಂದೆ ಬಂದ್ರೆ ನೀವು ಕೃಷ್ಣ ಮತ್ತು ರಾಧನ್ನ ನೋಡಬಹುದು. ಪ್ರೀತಿಯ ಸಂಕೇತವಾಗಿ ಅವರನ್ನ ಹೃದಯಾಕಾರದಲ್ಲಿ ಮಾಡಿರುವ ಹೂಗುಚ್ಛಗಳ ಮಧ್ಯೆ ಅವರನ್ನು ನಿಲ್ಲಿಸಿದ್ರು. ಹಾಗೆ ಮುಂದೆ ಬಂದ್ರೆ ನೀವು ಹೂವಿಂದ ಮಾಡಿರುವ ಜಿಂಕೆಯನ್ನು ಸಹ ನೋಡಬಹುದು. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ನೋಡಿ, ಹಾಗಲಕಾಯಿಂದ ಮಾಡಿರೋ ಆನೆ. ಇಲ್ಲಿ ತನಕ ನೀವು ಹೂಗಳಿಂದ ಡೆಕೋರೇಟ್ ಮಾಡಿರೋದನ್ನ ನೋಡಿದ್ರಿ, ಆದ್ರೆ ಈಗ ನೋಡಿ ತರಕಾರಿಗಳನ್ನ ಯೂಸ್ ಮಾಡ್ಕೊಂಡು ಆನೆ ಮಾಡಿದ್ದಾರೆ. ನಮ್ ಕರ್ನಾಟಕ ಮ್ಯಾಪು ಹತ್ರಕ್ಕೆ ಹೋಗಕ್ಕೆ ಬಿಡ್ಲಿಲ್ಲ ಅನ್ಕೊಂಡೆ ಎಲ್ರು ಫೋಟೋ ತಕೋತಿದ್ರು. ಇಲ್ಲಿಗ್ ಬಂದ್ರೆ ನಿಮ್ ಕಣ್ಗಳಂತೂ ತಂಪಾಗೋದಂತೂ ಸತ್ಯ. ಇಲ್ಲಿ ಬರೀ ನೋಡೋಕಲ್ಲ, ನೀವು ಏನೇ ವಸ್ತುಗಳನ್ನು ಪರ್ಚೇಸ್ ಮಾಡೋಕಿದ್ರು ಇಲ್ಲಿ ಸ್ಟಾಲ್ಸ್ ಗಳನ್ನ ಹಾಕಿದ್ದಾರೆ. ಮತ್ತೆ ಹೂ ಗಿಡಗಳನ್ನ ನೀವು ಪರ್ಚೇಸ್ ಮಾಡಿ ಮನೆಗೆ ತಗೊಂಡು ಕೂಡ ಹೋಗ್ಬಹುದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಫ್ಲವರ್ ಶೋ ಮುಗಿಯೋದ್ರೊಳಗೆ ನೀವು ಒಮ್ಮೆ ನೋಡ್ಕೊಂಡ್ ಬನ್ನಿ. ಹಾಗೆ ನಿಮ್ಮ ಅನುಭವ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ನಿಮ್ಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.